ಯಕ್ಷಿಣಿಯರು ಬಂದ್ರೆ ಆ ತರ ಕಾಣಿಸ್ಕೊಳಲ್ಲ ಮನುಷ್ಯರಿಗೆ ಬೇಗ. ಆದ್ರೆ ಭೂತ ಪ್ರೇತ ಪಿಶಾಚಾದಿಗಳು ಬೇಗ ಕಾಣಿಸ್ಕೊತವೆ. ತುಂಬಾ ಜನ ಒಂದು ರಾಂಗ್ ಎಕ್ಸ್ಪೀರಿಯನ್ಸ್ ಮಾಡೋದೇನು ಅಂದ್ರೆ, ಏನಕ್ಕೆ ಬಂದಿರೋದದು, ನಾನಲ್ಲಿ ಹಾಕಿರೋ ಚಿಕನ್ಗೆ, ಆ ಅನ್ನಕ್ಕೆ, ಆ ಒಂದು ಮೊಸರಿಗೆ, ಆ ಒಂದು ಸೆಂಟ್ಗೆ. ನಾನ್ ವೆಜ್ ಇಷ್ಟು ಪವರ್ ಇದೆ ಗುರುಜಿ. ಮತ್ತೆ ನೋಡ್ರಪ್ಪ, ಈ ತರ ಆಗತ್ತೆ ಅಂದ್ರೆ ಅವ್ರಿಗೆ ನಾನು ಹೇಳಿದ್ದು ಯಕ್ಷಿಣಿ ಬಂದಿದ್ದಾಳೆ ಅಂತ. ಯಾಕಂದ್ರೆ ಅವ್ರಿಗೆ ಕಾಣಿಸಲ್ವಲ್ಲ, ನಾವೇನ್ ಹೇಳಿದ್ರು ನಂಬಿಸ್ಬೋದಲ್ವ. ಯಕ್ಷಿಣಿ ಬಂದಿದ್ದಾಳೆ ಅಂದ್ರೆ ಅದು ಎಫೆಕ್ಟ್ ಮಾಡೋದಿಲ್ವಲ್ಲ ನಾನಿರೋವಾಗ. ನನ್ಗೆ ಆ ತರ ಧೈರ್ಯ, ನನಗಿದು ಎಲ್ಲಿಂದ ಬಂತು ಅಂತ ಇನ್ನೊಂದು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಇದೊಂದು ಅದು ಒಂದು ವಿಶೇಷವಾದ ಪಾಡ್ಕಾಸ್ಟ್ ಆಗತ್ತೆ. ಅಲ್ಲಿ ಅವ್ರಿಗೆ ಹೇಳ್ದೆ ಈ ತರ ಆಗತ್ತೆ ಅಂತ. ಸೊ ಅದೇ ತರ ಆಗಕ್ ಸ್ಟಾರ್ಟ್ ಆಯ್ತು. ನಾನ್ ಕಣ್ಮುಚ್ಚಿದ ಮೇಲೆ, ನಾನ್ ಕಣ್ಮುಚ್ಚಿ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಇದು ರಿಯಲ್ ಎಕ್ಸ್ಪೀರಿಯನ್ಸ್. ಆವಾಗ ಈ ಡಿಸ್ಟರ್ಬೆನ್ಸ್, ಈ ಸೌಂಡ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ 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 ಮತ್ತೆ ನಾನು ಕಣ್ ತೆಗಿಬೇಕಾಗಿತ್ತು. ಯಾಕೆ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಭಯಂಕರವಾದಿತ್ತು ಅದು. ಅದನ್ನ ನಾನೇ ಬಿಡಿಸಿದ್ದಂಥದ್ದು. ಅದು ರಮಾಮಣಿ ಅಂತ ಆಂಧ್ರದಿಂದ ಬಂದಿತ್ತು. ಸ್ವಂತ ನಮ್ಮ ರಿಲೇಟಿವ್ಸ್ ಮೇಲೆ ಬಂದಿತ್ತು. ಅದು 16 ವರ್ಷದ ಹಿಂದೆ ಬಿಡಿಸಿದ್ದು. ಅದು ಬಂದ್ಬಿಡ್ತು. ನಾನು ಅದು ಬಂದಿರೋದು ಗಮನಿಸಿಲ್ಲ. ನನ್ನ ಹಿಂದೆ ಇತ್ತು. ಅದನ್ನ ನಾನು ನೋಡಿದ್ರೆ ಹೊಡೆದು ಆಚೆ ಕಳಿಸ್ತೀನಿ ಅಂದ್ಬಿಟ್ಟು ಅದು ನನ್ನ ಹಿಂದೆ ಬಚ್ಚಿಕೊಂಡಿತ್ತು. ಅದು ಗಾಳಿ ರೂಪದಲ್ಲಿ ಬಂದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಶುರು. ಆವಾಗ ನಾನು ಕಣ್ ತೆಗೆದು ಶಾಂತಿ 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 5 ನಿಮಿಷ ಕಟ್ಟು ಬಿಚ್ತೀನಿ, ಆಮೇಲೆ ತಿನ್ಕೊಳ್ರಿ ಅಂತ. ಏನಕ್ಕೆ ಬಂದಿರೋದದು, ನಾನಲ್ಲಿ ಹಾಕಿರೋ ಚಿಕನ್ಗೆ, ಆ ಅನ್ನಕ್ಕೆ, ಆ ಒಂದು ಮೊಸರಿಗೆ, ಆ ಒಂದು ಸೆಂಟ್ಗೆ. ನಾನ್ ವೆಜ್ ಇಷ್ಟು ಪವರ್ ಇದೆ ಗುರುಜಿ. ಮತ್ತೆ ಆ ಒಂದು ಸೆಂಟ್ಗೆ ಅದಕ್ಕೆಲ್ಲ ಬಂದಿದ್ದು. ಸರಿ, ನಾನು ಯಕ್ಷಿಣಿಯರು ಬಂದ್ರೆ ಆ ತರ ಕಾಣಿಸ್ಕೊಳಲ್ಲ ಮನುಷ್ಯರಿಗೆ ಬೇಗ. ಆದ್ರೆ ಭೂತ ಪ್ರೇತ ಪಿಶಾಚಾದಿಗಳು ಬೇಗ ಕಾಣಿಸ್ಕೊತವೆ. ತುಂಬಾ ಜನ ಒಂದು ರಾಂಗ್ ಎಕ್ಸ್ಪೀರಿಯನ್ಸ್ ಮಾಡೋದೇನು ಅಂದ್ರೆ, ಭೂತ ಪ್ರೇತ ಪಿಶಾಚಾದಿಗಳು ಬಂದು ದೇವರ ವೇಷದಲ್ಲಿ ಬರ್ತಾವೆ ಈ ಸಣ್ಣ ಪುಟ್ಟ ಸಾಧಕರಿಗೆ. ಅರ್ಥ ಆಯ್ತಾ? ಎಷ್ಟೋ ಜನ ಸಾಧನೆ ಮಾಡಕ್ ಹೋಗಿ ಹುಚ್ಚಿಡ್ದು ಅವರ ಒಂದು ಜೀವನನ ಕಳ್ಕೊಂಡಿರ್ತಾರೆ. ಅದು ಕೂಡ ಈ ಒಂದು ಗೊತ್ತಿಲ್ಲದೆ ಇರುವಂತ ಎಕ್ಸ್ಪೀರಿಯನ್ಸ್. ಆಮೇಲೆ ಯಕ್ಷಿಣಿ ಬಂದ್ರು. ಯಕ್ಷಿಣಿ ಬಂದ್ಮೇಲೆ ಹೇಳಿದ್ರು, ನೀವು ಬೇಗ ಹೋಗ್ರಿ, ನಾನ್ ಬಂದಿದ್ದೀನಿ, ನಾನು ಎಲ್ಲಿ ಹೋಗ್ಬೇಕು ನಾನು ಹೋಗ್ತೀನಿ, ನನ್ಗೆ ಗೊತ್ತಾಯ್ತು ಅಂತ ಹೇಳಿ ಅವ್ರಿಗೆ ನಾನು ಯಕ್ಷಿಣಿನ ಕಳ್ಸಿಕೊಟ್ಟೆ. ಮತ್ತೆ ಇನ್ನೊಂದು ನಂದು ಪರ್ಸನಲ್ ಶಕ್ತಿ ಒಂದಿತ್ತು, ಅದ್ರ ಹೆಸರು ಹೇಳೋದಿಲ್ಲ ನಾನು. ಆ ಶಕ್ತಿಗೂ ಎಲ್ಲ ಏನ್ ಕೊಡ್ಬೇಕೆಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಮೇಲೆ ನಡೀರಪ್ಪ ಅಂತೇಳಿ ಕಟ್ಟುಗಳು ಬಿಚ್ಕೊಂಡು ಆಚೆ ಬಂದ್ಬಿಟ್ಟು. ಅರ್ಥ ಆಯ್ತಾ?